ನಿಶಿ ಏನ್ ಮಾಡ್ತಿದ್ಯಾ? ನಿಶಿ ಬಿಡು. ನಿಶಿ 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 ನನ್ನ ಮಾತು ಕೇಳು. ನಿಶಿ 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 ಡಾಕ್ಟರ್, ಮಾಮ್, ಡ್ಯಾಡ್ ಎಲ್ಲರೂ ನನಗೆ ಎಷ್ಟು ಸಲ ವಾರ್ನ್ ಮಾಡಿದ್ದಾರೆ ಬಿ ಪೇಷಂಟ್ ಅಂತ. ಆದ್ರೆ ನಂಗೆ ನೀನ್ ನೋಡಿದ್ರೆ ಒಂಥರ ಎಲ್ಲಿ ಕಳ್ಕೋತೀನೋ ಅನ್ನೋ ಭಯ ಸ್ಟಾರ್ಟ್ ಆಗ್ತಿದೆ. ಇದ್ದಕ್ಕಿದ್ದಂಗೆ ಏನಾಯ್ತು ಇವ್ರಿಗೆ? ಯಾಕೆ ಹೀಗೆ ಆಡ್ತಿದ್ದಾಳೆ? ನಿಶಿ, ಈಗ ಬಂದು ಅಳ್ತಾ ಕೂತ್ಕೊಂಡ್ರೆ ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಏನಾಯ್ತು ನಿಂಗೆ? ವಾಟ್ ಹ್ಯಾಪೆಂಡ್? ನನಗೊಂಥರ ಗಿಲ್ಟ್ ಕಾಡ್ತಾ ಇದೆ. ಗಿಲ್ಟ? ಯಾಕೆ? ನಾನು ಯಾರು ಹೇಳು? ನನ್ನ ಫ್ರೆಂಡ್ ನೀನು. ಬರೀ ಫ್ರೆಂಡಾ ಅಥವಾ ಬೆಸ್ಟ್ ಫ್ರೆಂಡಾ? ಅಫ್ ಕೋರ್ಸ್ ನಿಶಿ, ನನ್ನ ಬೆಸ್ಟ್ ಫ್ರೆಂಡ್ ನೀನು. ಬೆಸ್ಟ್ ಫ್ರೆಂಡ್ ಆದವ್ರಿಗೆ ಏನ್ ಮಾಡ್ಬೇಕು ಹೇಳು? ಏನ್ ಮಾಡ್ಬೇಕು? ಡಿಫಿಕಲ್ಟ್ ಟೈಮಲ್ಲಿ ಜೊತೆಲಿರ್ಬೇಕಲ್ವಾ? ಆದ್ರೆ ನಾನೇನ್ ಮಾಡ್ದೆ? ನಿನ್ ಹೆಂಡತಿ ಕೇಸಲ್ಲಿ ನೀನ್ ಸಿಕ್ಕಾಕೊಂಡು ಒದ್ದಾಡ್ತಿರೋವಾಗ ನಿನ್ ಜೊತೆಲಿ ನಿಂತ್ಕೊಂಡು ಸಹಾಯ ಮಾಡ್ಬೇಕಿತ್ತು. ಆದ್ರೆ ನಾನು ನಿನ್ನ ಬಿಟ್ಟು ಊರ್ಗ್ ಹೋಗ್ಬಿಟ್ಟೆ. ಎಮರ್ಜೆನ್ಸಿ ಅಂತ ಅಪ್ಪ ಅಮ್ಮ ಜೊತೆ ಹೋಗೋ ಪರಿಸ್ಥಿತಿ ಬಂತು. ಅಷ್ಟೇನಾ ನಿಶಿ? ಅದಕ್ಕೆ ಹೀಗೆಲ್ಲ ಮಾಡಿದ್ಯಾ? ಅಷ್ಟೇನಾ ಅಂತ ಎಷ್ಟು ಈಸಿಯಾಗಿ ಹೇಳ್ತೀಯ ನೋಡು. ನೀನಿಲ್ ಹೆಂಡ್ತಿನ ಕಳ್ಕೊಂಡು ಚಿಕ್ಕ ಮಗುನ ಇಟ್ಕೊಂಡು ಒದ್ದಾಡ್ತಿರೋದ್ ನೋಡ್ತಿದ್ರೆ ಒಂಥರ ಸಂಕಟ ಆಗೋಯ್ತು. ನಿನಗೆ ಹೇಗ್ ಸಮಾಧಾನ ಮಾಡ್ಬೇಕು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಿನ್ನ ಹಗ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ ವಿಕಿ. ದಟ್ಸ್ ಓಕೆ. ನೀನ್ ಯಾಕಿಷ್ಟು ಎಮೋಷನಲ್ ಆಗ್ತಿದೀಯಾ? ನೀನೇನ್ ಬೇಕು ಅಂತ ಮಾಡಿದಲ್ವಲ್ಲ, ಎಲ್ಲ ಪರಿಸ್ಥಿತಿ ಅಷ್ಟೇ. ಎಸ್ ವಿಕ್ರಾಂತ್, ಎವ್ರಿಥಿಂಗ್ ವಾಸ್ ಸಿಚುವೇಶನ್. ನಿನ್ ಹೆಂಡತಿ ಕೊಲೆ ಕೇಸಲ್ಲಿ ಎಲ್ಲಿ ಸಿಕ್ಕಾಕೊಳ್ತೀನೋ ಅನ್ನೋ ಭಯಕ್ಕೆ ಹೋಗ್ಬೇಕಾಗಿ ಬಂತು. ಆದ್ರೆ ಅದರಿಂದ ನೀನ್ ಇಷ್ಟೊಂದು ದೂರ ಹೋಗ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ನೋಡು, ನೀನಾದ್ರೂ ನನಗೆ ಈ ಥರ ಮೋಸ ಮಾಡಬಾರ್ದಾಗಿತ್ತು. ನಾನು 2 years ಬಾಂಬೆನಲ್ಲಿ ಫ್ಯಾಷನ್ ಡಿಸೈನಿಂಗ್ ಮುಗಿಸಿ ಬರೋವರೆಗೂ ನೀನ್ ನನಗೆ ಕಾಯ್ಬೇಕಿತ್ತು. ಆದ್ರೆ ನೀನ್ ಆ ಪ್ರಜ್ಞಾನ ಮದುವೆ ಆಗ್ಬಿಟ್ಟೆ. ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ, ಜೀವನದಲ್ಲಿ ಋಣ ತುಂಬಾ ಮುಖ್ಯ ಅಂತ. ಒಬ್ರಿಂದ ಸಹಾಯ ಪಡ್ಕೋಬೇಕಾದ್ರೆ, ಒಬ್ರಿಗೆ ಸಹಾಯ ಮಾಡಬೇಕಾದ್ರೆ ಋಣ ತುಂಬಾ ಮುಖ್ಯ ಆಗುತ್ತಂತೆ. ಕಮ್ ಆನ್, ನೀನ್ ಇದನ್ನೆಲ್ಲ ನಂಬ್ತೀಯಾ? ಮೊದಲೆಲ್ಲ ಇದ್ರಲ್ಲಿ ನಂಬಿಕೆ ಇರಲಿಲ್ಲ ನಿಶಿ, ಆದ್ರೆ ಈಗ ನಂಬಬೇಕು ಅಂತ ಅನಿಸ್ತಿದೆ. ಕೆಲವೊಂದ್ಸಲ ನಾವು ಬಯಸೋ ಪ್ರೀತಿ ನಮಗೆ ಸಿಗೋದೇ ಇಲ್ಲ ನಿಶಿ. ಕೆಲವು ಸಲ ಆ ಪ್ರೀತಿ ನಮ್ದಾಗಿದ್ರು, ನಮ್ಮ ಕಣ್ಮುಂದೆನೇ ಇದ್ರು, ದೇವರು ಒಂದಲ್ಲ ಒಂದು ರೀತಿಲಿ ಇಬ್ಬರ ಮಧ್ಯೆ ಒಂದು ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಬಿಡ್ತಾನೆ. ಇದನ್ನೆಲ್ಲ ನೋಡಿದಾಗಲೇ ನಿಶಿ ನಂಗೆ ಅನ್ಸಿತ್ತು, ಜೀವನದಲ್ಲಿ ಏನೇ ಇದ್ರೂ ಏನೇ ಪಡಿಬೇಕಾದ್ರೂ ಋಣ ಮುಖ್ಯ ಅಂತ. ಬಿಟ್ಟು ಹೊರಟೆ ನಾನ್ ನಿಮ್ ಜೊತೆ ಸಂಸಾರ ಮಾಡೋದಕ್ಕೆ ಆಗೋದಿಲ್ಲ. ನಿಮ್ಮನ್ನ ನಾನ್ ಗಂಡ ಅಂತ ಒಪ್ಕೊಳ್ಳೋದಕ್ಕೂ ಆಗಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಹೀಗೆ ದೂರ ಹೋಗುವ ಮುನ್ನ ಹೇಳಿ ಹೋಗು ಕಾರಣ. ನಂಗಿಷ್ಟ ಇಲ್ಲ ಅಂದ್ರು ಆಂಟಿ ಪಪ್ಪನ್ ಪಕ್ಕದಲ್ಲೇ ಹೋಗಿ ಕುತ್ಕೊಂತಾರೆ.
ಹೌದಾ? ಹ್ಞೂ ಅನು ಅಮ್ಮ. ಇವತ್ತು ರಾತ್ರಿ ಊಟ ಮಾಡ್ಬೇಕಾದ್ರೆ ನಮ್ಮ ಪಪ್ಪನ ಪಕ್ಕನೇ ಕೂತಿದ್ರು. ನಾನು ಹಠ ಮಾಡಿ ಎಬ್ಬಿಸ್ಬಿಟ್ಟೆ ಗೊತ್ತಾ. ಹಾಗೆಲ್ಲ ಯಾರಾದ್ರೂ ಹಠ ಮಾಡ್ತಾರಾ? ಪಕ್ಕ ಪಕ್ಕ ಕೂತ್ರೆ ಏನಾಗುತ್ತೆ ಕಂದ? ನೋ ಚಾನ್ಸ್. ಅನು ಅಮ್ಮ, ನಮ್ಮ ಪಪ್ಪನ ಪಕ್ಕ ನಾನು ಕೂತ್ಕೋಬೇಕು, ಇಲ್ಲಾಂದ್ರೆ ನೀವು ಕೂತ್ಕೋಬೇಕು ಅಷ್ಟೇ. ಇನ್ಯಾರು ಕೂತ್ಕೊಳಕ್ ನಾನು ಬಿಡಲ್ಲ. ನಂಗೆ ಊಟ ತಿನ್ನಿಸ್ತೀನಿ ಅಂತ ಆಂಟಿ ಹೇಳಿದ್ರು. ನಂಗೆ ಇಷ್ಟ ಆಗ್ಲಿಲ್ಲ. ನಾನು ಬೇಡ ಅಂತ ಹೋಗ್ಬಿಟ್ಟೆ ಗೊತ್ತಾ. ದೊಡ್ಡವರು ಏನೋ ಪ್ರೀತಿಯಿಂದ ತಿನ್ಸಕ್ ಬಂದಿರ್ತಾರೆ ಕಂದ, ಅದನ್ನ ಬೇಡ ಅಂತಾರ? ನಂಗೆ ಯಾರ ಪ್ರೀತಿನೂ ಬೇಡ, ನಿಮ್ ಪ್ರೀತಿ ಬೇಕು. ನೀವು ಬಂದ್ರೆ ನಾನು ಈ ಮನೆಯಲ್ಲಿ ಇರ್ತೀನಿ, ನೀವು ಬರಲ್ಲ ಅಂದ್ರೆ ನಾನಂತೂ ಈ ಮನೆಯಲ್ಲಿ ಇರಲ್ಲ. ನಾನು ಈ ಮನೆ ಬಿಟ್ಟು ಹೊರಟೋಗ್ಬಿಡ್ತೀನಿ. ತೇಜು, ಏನ್ ಹೀಗೆಲ್ಲ ಮಾತಾಡ್ತಿದ್ಯಾ? ತೇಜು, ತೇಜು, ಅಯ್ಯೋ, ಇವನೇನ್ ಹೀಗೆ ಹೇಳ್ಬಿಟ್ಟ? ಫೋನ್ ಇಟ್ಬಿಟ್ನಲ್ಲ. ನೋ ವಿಕಿ, ನಾವ್ ಈ ಋಣ ಗಿಣ ಅಂತೆಲ್ಲ ಅನ್ಕೊಂಡ್ ಕೂತ್ಕೋಬಾರ್ದು. ದಟ್ ಇಸ್ ಆಲ್ ಬುಲ್ಶಿಟ್. ಅದೆಲ್ಲ ಈ ಕೈಲಾಗ್ದಿರೋರು ಕೊಡೋ ರೀಸನ್ಸ್. ನಾವ್ ಯಾವಾಗ್ಲೂ ನಮ್ಗೇನ್ ಬೇಕೋ ಅದನ್ನ ಪಡ್ಕೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ನಾನಂತೂ ಯಾವಾಗ್ಲೂ ಅಷ್ಟೆ. ನಾನ್ ಇಷ್ಟಪಟ್ಟಿದ್ದು ವ್ಯಕ್ತಿ ಆಗಿರ್ಲಿ, ವಸ್ತು ಆಗಿರ್ಲಿ, ಅದ್ ನನಗ್ ಬೇಕೇ ಬೇಕು.